ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಚಾನಲ್. ಇದು ಶ್ರಾವಣದ ಮೊದಲನೇ ಶುಕ್ರವಾರದ ಪೂಜೆ ಮಾಡ್ಕೊಂಡಿದ್ದೀನಿ. ಆವತ್ತಿನ ವ್ಲಾಗ್ ಆಗಿರುತ್ತೆ ಇದು. ಬೆಳಗ್ಗೆನೇ ಹೊರಗಡೆ ಎಲ್ಲ ರಂಗೋಲಿ ಹಾಕಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಅಡುಗೆನ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ನಾನು ಪೂಜೆನ ಮುಗಿಸ್ಕೊಂಡೆ. ಇನ್ನು ಬೆಳಗ್ಗೆ ಅಡುಗೆಗೆ ಚಪಾತಿ ಮತ್ತು ಹೆಸರು ಕಾಳನ್ನ ಕುದಿಯೋಕ್ಕೆ ಹಾಕಿದ್ದೀನಿ. ಚಪಾತಿ ಹಿಟ್ಟನ್ನ ನಾದಿ ಇಟ್ಟಿದ್ದೀನಿ. ಇವಾಗ ಸ್ವಲ್ಪ ಧನಿಯಾ ಪುಡಿ ಕೂಡ ಖಾಲಿಯಾಗಿತ್ತು, ಹಾಗಾಗಿ ಅನ್ನ ಕೂಡ ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಇವಾಗ ಚಪಾತಿ ಮಾಡಿಕೊಂಡು ಈ ಕಡೆ ಸ್ವಲ್ಪ ಪಾಸ್ತಾ ಕೂಡ ಕುದಿಸಿ ಇಟ್ಕೊಂಡಿದ್ದೀನಿ. ಪಾಸ್ತಾ ಕೂಡ ಮಾಡ್ಕೋಬೇಕು. ಹಾಗೆ ಅದನ್ನೆಲ್ಲ ಮಾಡಿಕೊಂಡು ಸ್ವಲ್ಪ ಚಹಾ ಕೂಡ ಕುಡಿದೆ ನಾನು. ಇನ್ನು ಹೆಸರು ಕಾಳು ಕುದ್ದಿತ್ತು, ಹಾಗಾಗಿ ಪಲ್ಯ ಕೂಡ ಆಯಿತು. ಇನ್ನು ಮಕ್ಕಳಿಗೆಲ್ಲ ಹಾಕಿಕೊಟ್ಟೆ ತಿನ್ನೋದಕ್ಕೆ. ಇನ್ನು ಬಟ್ಟೆ ಸ್ವಲ್ಪ ಇತ್ತು, ಸ್ಕೂಲೆಲ್ಲ ಹೋದ್ರು ಮಕ್ಕಳು. ಆಮೇಲೆ ಬಟ್ಟೆ ಕೂಡ ಇತ್ತು, ಅದನ್ನೆಲ್ಲ ಮಡಚಿ ಬೇರೆ ಬೇರೆ ಇಟ್ಕೊಳ್ತಾ ಇದ್ದೀನಿ. ಇಟ್ಟಾದಮೇಲೆ ಇವತ್ತು ತಿನ್ನೋದಕ್ಕೆ ಏನಾದರೂ ಮಾಡೋಣ ಅಂತ ಸ್ವಲ್ಪ ಮಾಡ್ತಾಯಿದ್ದೀನಿ. ಸ್ವೀಟ್ನ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಸಕ್ಕರೆ ಮತ್ತು ಒಂದು ಸ್ವಲ್ಪ ಹಾಲು ನೀರನ್ನ ಹಾಕಿ ಕರಗೋದಕ್ಕೆ ಇಟ್ಕೊಂಡಿದ್ದೀನಿ. ಇದು ಕರಗಿದಾದಮೇಲೆ ನಾವು ಆ ಹಿಟ್ಟಿಗೆ ಇದನ್ನು ಹಾಕಿ ಕಲಿಸ್ಬೇಕು. ಇದು ಎಲ್ಲ ತಣ್ಣಗಾದ್ಮೇಲೆ ನಾವು ಹಾಕಿ ಕಲಿಸ್ಬೇಕು. ಇದು ಚೆನ್ನಾಗಿ ಸಕ್ಕರೆ ಕರಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಸಕ್ಕರೆ ಕರಗಿದಾದ್ಮೇಲೆ ನಾವು ಇದನ್ನು ಗ್ಯಾಸ್ನ ಆಫ್ ಮಾಡಿ ಇದು ಫುಲ್ ತಣ್ಣಗಾದ್ಮೇಲೆ ನಾವು ಹಿಟ್ಟಿಗೆ ಹಾಕಿ ಕಲಿಸ್ಕೋಬೇಕು. ಇವಾಗ ಗೊತ್ತಾಗುತ್ತೇನೆ. ಇವಾಗ ಗ್ಯಾಸ್ ಇನ್ನೂ ಯಾಕೆ ಇದಾಗಿಲ್ಲ ಅಂತ ಮತ್ತೆ ತಿರುವಾತೀನಿ, ಇದು ನೆನಪೇ ಆಗಿಲ್ಲ. ಇವಾಗ ಗೊತ್ತಾಯಿತು. ಇವಾಗ ಗ್ಯಾಸ್ ಹಚ್ತಾ ಇದ್ದೀನಿ. ಇದು ಸಕ್ಕರೆ ಎಲ್ಲ ಕರಗೋವರೆಗೂ ನಾವು ಇದನ್ನು ಕರಗಿಸ್ಕೋವರೆಗೂ ಅಷ್ಟೇ ಇದನ್ನು ಆನ್ ಮಾಡಬೇಕು ಗ್ಯಾಸ್. ಇದೆಲ್ಲ ಕರಗಿದಾದ್ಮೇಲೆ ಇದನ್ನು ಫುಲ್ ತಣ್ಣಗಾಗೋದಕ್ಕೆ ಬಿಟ್ಟು ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪು ಮತ್ತು ಬಿಸಿಯಾಗಿರೋ ಎಣ್ಣೆ ಹಾಕಿ ಚೆನ್ನಾಗಿ ಕೈಯಲ್ಲೇ ಹಿಟ್ಟನ್ನ ಕಲಿಸ್ಕೊಳ್ತೀನಿ. ಇವಾಗ ಪಾಕ ತಣ್ಣಗಾಗಿದೆ. ಇದನ್ನು ಹಾಕಿ ಮೈದಾ ಹಿಟ್ಟಿಗೆ ಹಾಕಿ ಕಲಿಸ್ಕೊಳ್ತೀನಿ. ಚಪಾತಿ ಹಿಟ್ಟಿನ ಥರನ ಸ್ವಲ್ಪ ಕಲಿಸ್ಕೋಬೇಕು. ಇದನ್ನು ಚೆನ್ನಾಗಿ ಪಾಕದಲ್ಲೇ ಇದನ್ನು ಕಲಿಸ್ಕೋಬೇಕು. ಅಂದರೆ ಪಾಕ ಅಂದರೆ ನೀರು, ಸಕ್ಕರೆ ಎಲ್ಲ ಕರಗಿಸ್ಕೊಂಡಿರ್ತೀವಲ್ಲ ಅದರಲ್ಲೇನ. ಇವಾಗ ಎಣ್ಣೆ ಕೂಡ ಕಾಸೋದಕ್ಕೆ ಇಟ್ಟಿದ್ದೆ. ಇದು 15 ನಿಮಿಷ ನೆನೆಬೇಕಿತ್ತು ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ ಸ್ವೀಟು, ಶಂಕರಪಾಳೆ ಇದು. ಹಾಗಾಗಿ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಇದನ್ನು ಚಪಾತಿ ಥರ ಈ ಥರ ಲಟ್ಟಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ದಪ್ಪ ಲಟ್ಟಿಸ್ಕೊಳ್ತೀನಿ. ಶಂಕರಪಾಳೆ ಯಾವ ರೀತಿ ಇರುತ್ತೆ ಆ ಥರ. ಇವಾಗ ನಾನು ದಂಡೆ ಎಲ್ಲ ಸ್ವಲ್ಪ ಕಟ್ ಮಾಡ್ಕೊಳ್ತೀನಿ. ಅಂದರೆ ನಾನು ಚೌಕಾಕಾರದಲ್ಲಿ ಕಟ್ ಮಾಡಿಕೊಂಡು ಆಮೇಲೆ ಸಣ್ಣ ಸಣ್ಣ ಕ್ಯೂಬ್ಸ್ ಏನಿರ್ತಲ್ಲ ಆ ಥರ ಕಟ್ ಮಾಡ್ಕೋಬೇಕು ಅಂತ. ನಾವು ಯಾವ ಆಕಾರ ಬೇಕೋ ಆ ಆಕಾರನ ನಾವು ಕಟ್ ಮಾಡ್ಕೊಳ್ಬೋದು. ಇವಾಗ ಚಾಕುಲಿಂದ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇನ್ನೆಲ್ಲ ಕಟ್ ಮಾಡಿಕೊಂಡೆ. ಇವಾಗ ಎಣ್ಣೆ ಕೂಡ ಕಾದಿತ್ತು. ಸ್ವಲ್ಪ ಇಷ್ಟೇ ದಪ್ಪ ಇರಲಿ, ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆಗೆ ಹಾಕ್ಕೊಂಡು ಕರ್ಕೊಳ್ಳೋದು. ಇದು ಗ್ಯಾಸ್ ಫುಲ್ ಸಣ್ಣಗೆ ಇರಲಿ, ಅಂದರೆ ಇದು ದಪ್ಪ ಇರುತ್ತೆ, ಹಾಗಾಗಿ ಗ್ಯಾಸ್ನ ಸಣ್ಣಿಟ್ಟು ಕರೆದ್ರೆ ಒಳ್ಳೆಯದು. ಇನ್ನು ಹಾಗೆ ಅದೆಲ್ಲ ಕರಿಯುತ್ತಲೇ ಮತ್ತು ಇನ್ನೊಂದು ಸಾರಿ ನಾನು ಕಟ್ನ ಮಾಡಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದು ಬೇಗ ಬೇಗ ಕರಿಯೋದಿಲ್ಲ, ಯಾಕಂದರೆ ಗ್ಯಾಸ್ನ
ಫುಲ್ ಸಣ್ಣಗೆ ಇಟ್ಟಿರ್ತೀನಲ್ಲ, ಹಾಗಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇದನ್ನೆಲ್ಲ ಮಾಡಿ ಇಟ್ಕೊಂಡೆ. ಇವಾಗ ಮತ್ತೆ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಕರ್ಕೋಬೇಕು. ಇವಾಗ ಚೇಂಜ್ ಆಗ್ತಾಯಿದೆ ಕಲರು. ಇವಾಗ ನಾನು ತಗೊಳ್ತೀನಿ ಇದನ್ನು. ಇದನ್ನು ಮಾಡೋದಕ್ಕೆ ಪೇಷನ್ಸ್ ತುಂಬಾ ಮುಖ್ಯ. ಯಾಕೆಂದರೆ ಗ್ಯಾಸ್ ಫುಲ್ ಸಣ್ಣ ಇಟ್ಟಿರ್ತೀವಲ್ಲ, ಕರಿಯೋದು ತುಂಬಾ ಲೇಟ್ ಆಗುತ್ತೆ. ಹಾಗಾಗಿ ಇದು ತುಂಬಾ ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಸ್ವಲ್ಪ ತುಪ್ಪ ಕೂಡ ಹಾಕ್ಕೋಬೋದು. ಕಾದಿರೋ ಎಣ್ಣೆನ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಿ, ಆಮೇಲೆ ನಾವು ಕರಗಿರುವಂಥ ಇದು ಬೆಲ್ಲದ ಸಕ್ಕರೆಯ ನೀರನ್ನು ಹಾಕಿ ಕಲಿಸ್ಕೋಬೇಕು. ಇವಾಗ ಮತ್ತೆ ನಾನು ಎಲ್ಲವನ್ನು ಮಾಡಿ ಇಟ್ಕೊಳ್ತಾ ಇದ್ದೀನಿ. ಒಂದು ಕಡೆ ಹಾಗೆ ಮಾಡ್ತಾಯಿದ್ದೀನಿ, ಒಂದೊಂದು ಕಡೆ ಇನ್ನೊಂದು ಸ್ವಲ್ಪ ಕರ್ಕೊಳ್ತಾ ಇದ್ದೀನಿ. ಫುಲ್ ಈ ಥರ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಕರಿಬೇಕು. ಅಂದರೆ ಇದು ಕರಿಯುವಾಗ ನಮಗೆ ಮೆತ್ತಗನೆ ಅನಿಸುತ್ತೆ, ಆದರೆ ಆಮೇಲೆ ಇದು ತಿನ್ನೋದಕ್ಕೆ ಕ್ರಿಸ್ಪಿಯಾಗಿ ಇರುತ್ತೆ. ಇವಾಗ ಇದನ್ನೆಲ್ಲ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ರೆಡಿ ಆಯಿತು. ಸ್ವಲ್ಪ ಕೈ ಕೂಡ ಸುಟ್ಕೊಂಡೆ. ಎಣ್ಣೆ ತುಂಬಾ ಹುಷಾರು. ಇನ್ನು ಒಂದು ಮೀಶೋದಲ್ಲಿ ಈ ಥರ ಇದನ್ನು ಆರ್ಡ್ರ್ ಮಾಡಿದ್ದೆ, ಅದು ಕೂಡ ಬಂತು. ಇನ್ನು ಇದೆಲ್ಲ ಇಷ್ಟು ಕರ್ಕೊಂಡು ಇಷ್ಟು ಇನ್ನು ಕರೆದಿಟ್ಕೊಂಡಿದ್ದೆ. ಈ ಥರ ತುಂಬಾ ಚೆನ್ನಾಗಿ ಬಂದಿತ್ತು. ಇನ್ನು ಸ್ವಲ್ಪ ಅವರೆಕಾಳು ಕೂಡ ಸೋಸೋದಿತ್ತು, ಹಾಗೆ ಇದನ್ನು ಕೂಡ ಸೋಸ್ಕೊಳ್ತಾ ಇದ್ದೀನಿ. ಅದನ್ನು ಅಲ್ಲೇ ಕರಿಯೋದಕ್ಕೆ ಇಟ್ಟಿದ್ದೀನಿ, ಏಕೆಂದರೆ ಅದು ಜಲ್ದಿ ಕರಿಯೋದು ಮುಗಿಯೋಲ್ಲ. ಹಾಗಾಗಿ ಇದನ್ನು ಕೂಡ ಸೋಸ್ಕೊಳ್ತಾ ಇದ್ದೀನಿ. ತುಂಬಾ ಟೈಮ್ ಆಯಿತು ಇದನ್ನು ಮಾಡುವಷ್ಟರಲ್ಲಿ. ಇದು ಕೂಡ ಆರಿದೆ. ಇವಾಗ ಇದನ್ನು ಡಬ್ಬಿಗೆ ಹಾಕಿ ಇಟ್ಕೊಳ್ತೀನಿ. ಸೋಸೋದು ಕೂಡ ಆಯಿತು. ಇನ್ನು ಹಾಗೆ ಮಕ್ಕಳು ಕೂಡ ಬಂದರು, ಅವ್ರಿಗೂ ಕೂಡ ಸ್ವಲ್ಪ ತಿನ್ನೋದಕ್ಕೆ ಹಾಕಿಕೊಡೋಣ ಅಂತ ಹಾಕ್ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದರು ಅವರು ಕೂಡ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ.